ಸುಳ್ಳು ಸುಳ್ಳು ಸುದ್ದಿ ನ್ಯೂಸ್ ಚಾನಲ್ ತಗೊಂಡು ನಿಮ್ಮ ಪ್ರೊಫೆಷನ್ ಒಳಗೆ ನೀವು ದಿವಸ एकदम ಸೀರಿಯಸ್ ಟಾಪಿಕ್ಸ್ ಹ್ಯಾಂಡಲ್ ಮಾಡ್ತೀವಿ. ಕರಪ್ಷನ್, ಎಲೆಕ್ಷನ್, ಈ ರೀಸೆಂಟಾಗಿ ನೀವು ವಾರ್ಸ್ವರೆಗೂ ಹೋಗ್ತೀವಿ. ಇಂಥ ಸೀರಿಯಸ್ ಕೇಸಸ್ಗಳಿಗೂ ನೀವು ನಗು, ಹ್ಯಾಪಿನೆಸ್ ಎಲ್ಲ ಹೆಂಗೆ ಹೋಗ್ತೀವಿ? ನಮ್ಮಮ್ಮ ಅಂತಿರ್ತಾರೆ ಲಾಫ್ಟರ್ ಇಸ್ ದ ಬೆಸ್ಟ್ ಮೆಡಿಸಿನ್. ಎಸ್, ಡೆಫಿನೆಟ್ಲಿ ಲಾಫ್ಟರ್ ಈಸ್ ದ ಬೆಸ್ಟ್ ಮೆಡಿಸಿನ್. ನಾವು ಮಾಡೋದು ಹೌದು, ವರ್ಕು ನೇಚರ್ ಬಹಳ ಸೀರಿಯಸ್ ಆಗಿರುತ್ತೆ. ಬಟ್ ದಟ್ ಈಸ್ ನಾಟ್ ವಾಟ್ ಐ ಆಮ್ ಫುಲ್ ಟೈಮ್. ನಾನು 3 ತಾಸು ದಿನಕ್ಕೆ ಆನ್ ಆ್ಯನ್ ಆ್ಯಾವ್ರೇಜ್ 3 ತಾಸು ಅಷ್ಟೇ ಲೈವಲ್ಲಿ ಇರೋದು. ಆ 3 ತಾಸು ಅಫ್ಕೋರ್ಸ್ ಇಟ್ ಇಸ್ ಅ ಸೀರಿಯಸ್ ಪಾರ್ಟ್. ಆ 3 ತಾಸಿನಲ್ಲೂ ಕೂಡ 1 ತಾಸಿನ ಶೋನಲ್ಲಿ 40 ನಿಮಿಷ ಕಂಟೆಂಟ್ ಇರುತ್ತೆ, 20 ನಿಮಿಷ ಬ್ರೇಕ್ ಇರುತ್ತೆ. ಆ ಬ್ರೇಕ್ ಟೈಮು ನನಗೆ ಲಾಫ್ಟರ್ ಟೈಮೇ. ಸೊ ಇಟ್ ಈಸ್, ನೀವು ನೋಡ್ತಿರಲ್ಲ, ಇದು ಲೆಫ್ಟ್ ರೈಟ್ ಆ್ಯಂಡ್ ಸೆಂಟ್ರಲ್ಲಿ ಅತಿಥಿಗಳ ಮೇಲೆ ಹೋಗಾಡ್ತಾ ಇರುವ ಅಜಿತ್ ಹನುಮಂತನವರು. ಅಜಿತ್ ಹನುಮಂತನವರಲ್ಲ, ಅದೇ ಪರ್ಸನಾಲಿಟಿ ಅಲ್ಲ. ನ್ಯೂಸ್ ಅವರ್ನಲ್ಲಿ ಬಹಳ ಸೀರಿಯಸ್ ಆಗಿ ಯಾವುದೋ ಸಬ್ಜೆಕ್ಟನ್ನು ಎಕ್ಸ್ಪ್ಲೇನ್ ಮಾಡ್ತಿರ್ತೀವಿ. ದಟ್ ಈಸ್ ನಾಟ್ ದ ಪರ್ಸನಾಲಿಟಿ, ದಟ್ ಈಸ್ ದ ವೇ. ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ? ಮನೆಗೆ ಬಂದು ಪಾಠ ಮಾಡೋಕ್ಕೆ ಶುರು ಮಾಡಿದ್ರು ಅವರು ಮಾಡ್ತಾರಾ? ಪಾಠ ಅಷ್ಟೇ, 1 ತಾಸಿನ ಪೀರಿಯಡ್ ಅದು. ಹೊರಗೆ ಬಂದ ಮೇಲೆ ಅವರೊಬ್ಬ ತಂದೆ ಮಕ್ಕಳ ಜೊತೆಗೆ ಹೆಂಗಿರ್ಬೇಕು ಹಂಗಿರ್ತಾರೆ. ಸೊ ನಾವು ಕೂಡ ಅಷ್ಟೇ. ಥ್ಯಾಂಕ್ ಯು. ನಮಸ್ಕಾರ ಸರ್, ನನ್ನ ಹೆಸರು ಸರಸ್ವತಿ ಅಂತ. ನಾನು ನಮ್ಮ ಸಿಟಿ ನ್ಯೂಸಿಂದ ಬಂದಿದ್ದೀನಿ. ಸೊ ಹೌ ಡು ಯು ಮ್ಯಾನೇಜ್ ಡೆಡ್ಲೈನ್ಸ್? ಪತ್ರಕರ್ತರು ಕೇಳೋ ಏನೋ ರಾಂಗ್ ಕ್ವಶನ್ ಅಂದ್ರೆ ಇದೆ. ಪತ್ರಕರ್ತರು ಡೆಡ್ಲೈನ್ ಮ್ಯಾನೇಜ್ ಮಾಡೋದ್ರಲ್ಲಿ ಬಹಳ ಅಂದರೆ ಬಹಳ ವೀಕ್ ಇರ್ತಾರೆ, ತುಂಬ ವೀಕ್ ಇರ್ತಾರೆ. ನಮಗೆ ಗೊತ್ತಿರುತ್ತೆ ಎಲೆಕ್ಷನ್ ಯಾವ ಡೇಟಿಗಿದೆ, ಯಾವ ಡೇಟಿಗೆ ಪ್ರಾಸೆಸ್ ಶುರುವಾಗುತ್ತೆ, ಎಲ್ಲ ಗೊತ್ತಿರುತ್ತೆ ನಾವು. ಬಟ್ ಅಂತಿಮವಾಗಿ ನಾವು ದಿನಾಂಕ ಬಂದು ಕುತ್ತಿಗೆ ಮೇಲೆ ಕುತ್ಕೊಳ್ಳೋ ತನಕ ನಾವು ಕೆಲಸ ಮಾಡೋದಿಲ್ಲ. ಬಟ್ ಟಿ ವಿ ಪತ್ರಕರ್ತರಿಗೆ ಒಂದು ಡೆಡ್ಲೈನ್ ಏನಿರುತ್ತೆ ಅಂದರೆ, ಅಫ್ಕೋರ್ಸ್ ಐ ಆಮ್ ಲಿಟಲ್ ಬ್ಯಾಡ್ ಇನ್ ಮ್ಯಾನೇಜಿಂಗ್ ದ್ಯಾಟ್. 5 ಗಂಟೆಗೆ ನನ್ನ ಶೋ ಅಂದರೆ 4:58 ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಂತ ಹೇಳ್ಬೇಕು ನಾನು. ಸೊ ನಾವು ಕ್ಲಾಕ್ ಮೇಲೆ ನಡೀತಾ ಇರ್ತೀವಿ. ಐ ಆಮ್ ಲಿಟಲ್ ಬ್ಯಾಡ್ ಇನ್ ದ್ಯಾಟ್. ನಂದು ಈಗ 5 ಗಂಟೆ ಶೋ 4:58 ಹಿಟ್ ಆಗೋದಿಲ್ಲ. ಒಂದು ಸಲ 4:59, 5 o'clock, 5:01, 5:02 ತನಕ ಹೋಗ್ಬಿಡುತ್ತೆ. ಬಯಸ್ಕೊತಿರ್ತೀವಿ ನಾವು. ಡೆಡ್ಲೈನು ಈ ಟಿ ವಿ ಪತ್ರಕರ್ತರಿಗೆ ಬರುತ್ತದು. ಪ್ರಿಂಟ್ನವ್ರಿಗೆ ಇಷ್ಟೊತ್ತಿಗೆ ಈ ಪೇಜ್ ರೆಡಿಯಾಗಿ ಪ್ರಿಂಟಿಗೆ ಹೋಗಬೇಕು ಅಂತಿರುತ್ತೆ. ಸೊ ಇಟ್ ಈಸ್ ರನ್ನಿಂಗ್ ಅಗೇನ್ಸ್ಟ್ ಟೈಮ್. ಬಟ್ ನೋಡಿ, ಕರೆಕ್ಟಾಗಿ 4:58 ಇವರು ಬಂದು ಸ್ಟುಡಿಯೋದಲ್ಲಿ ಲೈವ್ ಶುರು ಮಾಡಿದರು ಅಂತಂದಾಗ ಹಿಂದೊಂದು ಅರ್ಧ ತಾಸು ವೇಸ್ಟ್ ಮಾಡಿರ್ತೀವಿ ನಾವು. ಒಬ್ಬ ಪ್ರಿಂಟ್ ಜರ್ನಲಿಸ್ಟು ನೋಡಿ ಕರೆಕ್ಟಾಗಿ ಡೆಡ್ಲೈನಿಗೆ ಸರಿಯಾಗಿ ಒಂದು ಟೈಮ್ ಕೊಟ್ಟ ಅಂದರೆ ಬೆಳಗ್ಗಿನ ಸಂಜೆ ತನಕ ಏನೂ ಮಾಡಿರೋದಿಲ್ಲ ಕೆಲವೊಂದು ಸಲ. ಸೊ ಡೆಡ್ಲೈನ್ ಹ್ಯಾಂಡಲ್ ಮಾಡೋದು ಅಫ್ಕೋರ್ಸ್ ಇಟ್ ಇಸ್ ಅ ಚಾಲೆಂಜ್. ಆ್ಯಂಡ್ ಪತ್ರಕರ್ತರು ಭಾಳ ಕೆಟ್ಟದಾಗಿರ್ತಾರೆ ಅದರಲ್ಲಿ. ನಾವು ತುಂಬ ಶಿಸ್ತಿನಿಂದ ಬದುಕುವಂಥವ್ರು ಬಹಳ ಜನ ಪತ್ರಕರ್ತರು ನಾನು ನೋಡಿದಂಗೆ ಭಾಳ ಶಿಸ್ತಿನಿಂದ ಬದುಕ್ತಾರೆ. ಕರೆಕ್ಟಾಗಿ ಇಷ್ಟೊತ್ತಿಗೆ ಹೇಳ್ತಾರೆ, ಕರೆಕ್ಟಾಗಿ ಇಷ್ಟು ಎಕ್ಸಸೈಸ್ ಮಾಡ್ತಾರೆ, ಇಷ್ಟೊತ್ತಿಗೆ ಊಟ ಮಾಡ್ತಾರೆ, ಇಷ್ಟೊತ್ತಿಗೆ ಕೆಲಸ ಮುಗಿಸಿ ಇಷ್ಟೊತ್ತಿಗೆ ಮಲಗ್ತಾರೆ ಅಂತ ಪತ್ರಕರ್ತರ ವಿಷಯದಲ್ಲಿ ಹೇಳೋದು ಕಷ್ಟ. ಕೆಲಸದ ವಿಷಯ ಮತ್ತು ಹೊರಗಡೆ ಕೂಡ ಡೆಡ್ಲೈನ್ ಮೇಂಟೈನ್ ಮಾಡೋದು ನಮ್ಗೆ ಒಂದು ಸ್ವಲ್ಪ ಕಷ್ಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.